ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭವ್ಯ ಮಾರುತೀಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ಸ್ನ ಶುರು ಮಾಡ್ತಾಯಿದ್ದೀನಿ. ಸೊ ಅವ್ರಿಗೆ ತೊಗೊಂಡೋಗೋಕ್ಕೆ ಬಾಕ್ಸ್ಗೆ ಸಾರನ್ನ ಬಿಸಿ ಇಡ್ತಾಯಿದ್ದೀನಿ. ಸೊ ಸ್ವಲ್ಪ ಬಾಕ್ಸಿಗೆ ತೊಗೊಂಡೋಗುವಾಗ ಆರಬೇಕಲ್ವ, ಅದಕ್ಕೆ ಬೇಗ ಫಸ್ಟ್ ಸಾರನ್ನ ಬಿಸಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ತಿಂಡಿ ಏನಿರುತ್ತೆ ಅದನ್ನು ಮಾಡ್ತೀನಿ. ಸೊ ಮಧ್ಯಾಹ್ನಕ್ಕೆ ತಿಂಡಿ ಇಷ್ಟ ಆಗಲ್ಲ ಅವ್ರಿಗೆ ಆರಿದ್ದು. ಸೊ ಅದಕ್ಕೆ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ಅದಾದಮೇಲೆ ಸಿರಿಧಾನ್ಯದ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಸೊ ನಾನಿವತ್ತು ಕೊರ್ಲೆ ಅಕ್ಕಿ ಅಂತ ಇದು ಸಿರಿಧಾನ್ಯ. ಇದು ನಮ್ಮ ಸೈಡು ಕೊರ್ಲೆ ಅಕ್ಕಿ ಅಂತ ಕರಿತೀವಿ. ಕೇಳಿರ್ತೀರಲ್ವ, ನವಣೆ ನೋಡಿದ್ದೀರಲ್ವ, ನವಣೆ ಥರನೇ ಇರುತ್ತೆ. ಬಟ್ ಇದೊಂದು ಸ್ವಲ್ಪ ಯೆಲ್ಲೋಯಿಶ್ ಅನಿಸುತ್ತೆ ಕಲರು, ಬಟ್ ಅದೊಂದು ಸ್ವಲ್ಪ ಗ್ರೀನಿಶ್ ಇರುತ್ತೆ. ಅಂದರೆ ಇದು ಕೂಡ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಓಪನ್ ವೆಸಲಲ್ಲಿ ಬೇಯಿಸ್ತೀನಿ ಅಂತಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಮ್ಮ ಕಡೆ ಇದನ್ನು ಬೆಳೀತಾರೆ, ಸಾಕಷ್ಟು ಬೆಳೀತಾರೆ. ಬಟ್ ರೇಟ್ ಕಡಿಮೆ ಇತ್ತು ಮೊದಲೆಲ್ಲ. ಜನ ತುಂಬ ಬೆಳೆಯೋರು, ರೇಟ್ ಕಡಿಮೆ ಇತ್ತು. ಬಟ್ ಇವಾಗೆಲ್ಲ ಕಮರ್ಷಿಯಲ್ ಕ್ರಾಪ್ಸ್ಗಳನ್ನ ಬೆಳೀತಾ ಇದ್ದಾರೆ. ಯಾವುದು ದುಡ್ಡು ಜಾಸ್ತಿ ಸಿಗುತ್ತೆ ಆ ಥರದ್ದು ಬೆಳೀತಾ ಇದ್ದಾರೆ. ಈ ಥರದ್ದು ಬೆಳೆಯೋದು ಸ್ವಲ್ಪ ರೇರ್ ಆಗಿರೋದ್ರಿಂದ ಇವಾಗಿನ ದಿನಗಳಲ್ಲಿ ಈ ಸಿರಿಧಾನ್ಯದ ಕಾನ್ಸೆಪ್ಟ್ ಏನು ಬಂತು ಅಲ್ವಾ, ಶುಗರ್ಗಂತೆ ಇದಕ್ಕೆ ಎಲ್ಲ ಹಳೆ ಪ್ರಾಕ್ಟೀಸಸ್ನೇ ಇವಾಗ ಹೊಸ ಪ್ರಾಕ್ಟೀಸಸ್ ಅಂತ ಮಾಡ್ತಾಯಿದ್ದಾರೆ. ಸೊ ಈಗ ಇದಕ್ಕೆ ರೇಟ್ ತುಂಬ ಜಾಸ್ತಿ ಆಗಿದೆ. ನಮ್ಮ ರೈತರು ಇವಾಗ ಈ ಥರದ್ದನ್ನು ಬೆಳೆದ್ರೆ ಇದಕ್ಕೆ ಖರ್ಚು ಕಡಿಮೆ. ಸುಮ್ಮನೆ ಇದಕ್ಕೆ ಏನು ಕಾಳು ಬೇಕಾಗಿಲ್ಲ. ಸುಮ್ಮನೆ ಹೊಲನ ಉಳಿಸ್ಬಿಟ್ಟು ಸುಮ್ಮನೆ ಹಿಂಗೆ ಚೆಲ್ಲಿ ಒಂದು ಸಲ ರೋಡ್ಸಿದ್ರೆ ಸಾಕು. ಆಮೇಲೆ ಸ್ವಲ್ಪ ಹಾಲ್ಗಾಳು ಅಂದರೆ ತೆನೆ ಆಗುತ್ತಲ್ವ, ಸ್ವಲ್ಪ ಆವಾಗ ಅಕ್ಕಿ ಪಕ್ಷಿಗಳು ಕುಕ್ಕುತ್ತವೆ ತೆನೆನ. ಆ ಟೈಮಲ್ಲಿ ಒಂದು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಆರಾಮ್ಸೆ ಇದಕ್ಕೆ ಏನು ಮೇಂಟೆನೆನ್ಸ್ ಇಲ್ಲ. ಕಳೆ ತೆಗಿಬೇಕು ಅನ್ನೋಂಗಿಲ್ಲ, ನೀರು ಕಟ್ಟಬೇಕು ಅನ್ನೋಂಗಿಲ್ಲ. ಮಳೆ ಅದಕ್ಕೆ ಬೆಳ್ಕೊಬೋದು. ಇದನ್ನು ತುಂಬ ಈಸಿಯಾಗಿ ಗ್ರೋ ಆಗೋವಂಥ ಕ್ರಾಪ್ ಇದು. ನಾನು ಇದರಲ್ಲಿ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ ಬಿಸಿಬೇಳೆಭಾತು. ತುಂಬ ಚೆನ್ನಾಗಾಗಿತ್ತು ಫಸ್ಟ್ ಟೈಮ್ ಮಾಡಿದಾಗ. ಇದನ್ನು ನಮ್ಮ ಕಡೆ ಮುದ್ದೆಗೆ ಹಾಕ್ತಾರೆ, ನುಚ್ಚು ಅಂದರೆ ರೊಟ್ಟಿ ಮಾಡ್ತಾರೆ, ಶಾವಿಗೆ ಮಾಡ್ತಾರೆ, ಇದರಲ್ಲಿ ದೋಸೆ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ ಇದರಲ್ಲಿ. ಸೊ ನಮ್ಮಮ್ಮ ಮುದ್ದೆಗೆ ಅಂತ ಕೊಟ್ಟಿತ್ತು ಇದನ್ನು ನುಚ್ಚು. ನಾನು ಇದು ಕಿಚಡಿ ಮಾಡಿದ್ದೆ ಒಂದು ಸಲ ಬಿಸಿಬೇಳೆಭಾತ್ ಮಾಡಿದ್ದೆ. ಇದು ಸೆಕೆಂಡ್ ಟೈಮ್ ಬಿಸಿಬೇಳೆಭಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕ್ಲೋಸಪ್ಪಲ್ಲಿ ಒಂದು ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನಿವಾಗ ಇದರಲ್ಲಿ ಈ ಥರದ್ದೊಂದು ಪುಟ್ಟ ಲೋಟ ಇಟ್ಟಿದ್ದೀನಿ. ಈ ಲೋಟದಲ್ಲಿ ಎಷ್ಟು ಅಳತೆ ನಾವು ಇದಕ್ಕೆ ಅಕ್ಕಿ ಹಾಕ್ತೀವಿ, ಈ ಕೊರ್ಲೆ ಅಕ್ಕಿ ಹಾಕಿದ್ರೂ ಅಷ್ಟೇ ಬಿಸಿಬೇಳೆಭಾತ್ಗೆ ಸೇಮ್ ಈಕ್ವಲ್ ಅಮೌಂಟ್ ಆಫ್ ದಾಲು ಮತ್ತು ಅಕ್ಕಿನ ಅಳತೆ ಮಾಡ್ಕೋಬೇಕು. ನಾನಿಲ್ಲಿ ಇದರಲ್ಲಿ 1 ಲೋಟ ಅಂದರೆ ತಗೊಂಡೋಗೋಕ್ಕೇನು ಮಾಡ್ತಾ ಇಲ್ವಲ್ಲ, ಸೊ ಇಲ್ಲೇ ತಿನ್ನೋಕ್ಕಾಗಿರೋದ್ರಿಂದ ಇದರಲ್ಲಿ 1 ಲೋಟ ಕೊರ್ಲೆ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಆದ್ರೂ ಅಷ್ಟೇನೆ, ಕೊರ್ಲೆ ಅಕ್ಕಿನ ಯಾವ್ದು ಹಾಕ್ತೀವೋ ಅಷ್ಟೇ ಈಕ್ವಲ್ ಅಮೌಂಟಲ್ಲೇ ಹಾಕಬೇಕು. ನಾವು ಕೊರ್ಲೆ ಅಕ್ಕಿ ಆಗಲಿ ಯಾವ ಅಳತೆಯಲ್ಲಿ ತೊಗೊಂಡಿರ್ತೀವೋ ಅದು ನಾವು ಒಂದು ಅಳತೆ ತೊಗೊಂಡ್ರೆ ಬೇಳೆನೂ ಒಂದು ಅಳತೆ ತೊಗೋಬೇಕು, ಈಕ್ವಲ್ ಅಮೌಂಟ್ ತೊಗೋಬೇಕು. ಸೊ ನಾನಿಲ್ಲಿ 1 ಲೋಟ ಕೊರ್ಲೆ ಅಕ್ಕಿ, 1 ಲೋಟ ಬೇಳೆ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಡಿಮೆನೇ ಇದೆ. ಆ ಬೇಳೆ ಸಖತ್ತು ಅಗಲ ಇದೆ, ಚೆನ್ನಾಗಿದೆ, ದಪ್ಪ ಇದೆ. ಸೊ ಸಾಕಾಗುತ್ತೆ ಅಂತ ನಾನು ಅಷ್ಟೇ ಇದ್ದಿದ್ದು ಕೂಡ. ಸೊ ಅಷ್ಟು ತಗೊಂಡಿದ್ದೀನಿ. ಅದನ್ನು ಫಸ್ಟು ತೊಳೆದು ಎತ್ತಿಟ್ಕೊತಿದ್ದೀನಿ. ಸೊ ನಾವು ಬಿಸಿಬೇಳೆಭಾತ್ ಮಾಡೋದಕ್ಕೂ ಮುಂಚೆ ಯಾವುದನ್ನು ಮುಂಚೆ ಮಾಡಿಡಬೇಕು ಅನ್ನೋದನ್ನು ಫಸ್ಟು
ಅದನ್ನು ಮಾಡಿಟ್ಬಿಡಬೇಕು. ಸೊ ನಾನಿಲ್ಲಿ ಕೊರ್ಲೆ ಅಕ್ಕಿ ಮತ್ತು ಬೇಳೆನ ತೊಳೆದು ನೆನೆಯೋಕ್ಕೆ ಅಂತ ಎತ್ತಿಡ್ತೀನಿ. ಯಾಕಂದರೆ ಅವು ನೆನ್ಕೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯುತ್ತೆ 2 ವಿಷಲ್ಗೆ. ಟೈಮ್ ಸೇವಿಂಗ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಒಂದು ಬೌಲ್ಗೆ ನಿಂಬೆಹಣ್ಣಿನ ಸೈಜ್ನಷ್ಟು ಒಂದು ಸ್ವಲ್ಪ ಹುಣಸೆಹಣ್ಣನ್ನ ತೊಳೆದು ಎತ್ತಿಟ್ಕೋಬೇಕು. ಈ ಹುಣಸೆಹಣ್ಣ ನಾವು ಮುಂಚೆ ನೆನೆಸೋದ್ರಿಂದ ಅದು ಚೆನ್ನಾಗಿ ನೆನ್ಕೊಂಡು ಪಲ್ಪೆಲ್ಲ ನೀಟಾಗಿ ಬಂದುಬಿಡುತ್ತೆ, ಹಾರ್ಡ್ ಇರೋದಿಲ್ಲ. ಲೇಟ್ ಆಗಿದ್ರೆ ಹಿಚ್ಕಿ ತೆಗಿಬೇಕಾಗುತ್ತೆ ಪಲ್ಪನ್ನ. ಸೊ ನೆನೆಸ್ಕೊಂಡ್ರೆ ಅಷ್ಟೊಂದು ಕಷ್ಟ ಆಗೋದಿಲ್ಲ. ಅದಾದಮೇಲೆ ನೋಡಿ ಅನ್ನ ಆಯಿತು. ಸೊ ಇಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋ ಟೈಮ್ಗೆ ಕೊರ್ಲೆ ಅಕ್ಕಿ, ದಾಲು ಮತ್ತು ಹುಣಸೆಹಣ್ಣು ಎಲ್ಲನೂ ನೆನ್ಕೊಳ್ಳುತ್ತೆ. ಸೊ ನಮಗೆ ಯಾವುದನ್ನು ಫಸ್ಟ್ ಮಾಡಿಡಬೇಕು ಅದನ್ನು ಮಾಡಿಕೊಂಡು ಆಮೇಲೆ ಕೆಲಸ ಅಂದರೆ ಆ ನಾಲೆಡ್ಜ್ ಇರಬೇಕು, ಬೇಗ ಟೈಮ್ ಸೇವಿಂಗ್ ಆಗೋ ಥರ ಮಾಡ್ಕೋಬೇಕಾಗುತ್ತೆ. ನನ್ನ ಮಕ್ಕಳೆಲ್ಲ ಇನ್ನೂ ಮಲಗಿದ್ರು. ನೋಡಿ ನನ್ನ ಮಗಳು ಎದ್ಬಿಟ್ಟು ಬಂದಳು, ದೊಡ್ಡವಳು. ಸೊ ಅವರಿಗೆ ಅಂತ ಹಾಲು ಎತ್ತಿಟ್ಟಿರ್ತೀನಿ. ಸೊ ಅವಳು ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅವಳ ಪಾಡಿಗೆ ಅವಳದು ಶೇರ್ ಏನಿರುತ್ತೆ ಅದನ್ನು ಕುಡಿದ್ಬಿಟ್ಟು ಹೋಗ್ತಾಳೆ ಬ್ರಷ್ ಮಾಡಲಿಕ್ಕೆ, ಮತ್ತು ಅವಳ ನಿತ್ಯ ಕರ್ಮ ಎಲ್ಲ ಮುಗಿಸ್ಕೊತಾಳೆ. ರಾತ್ರಿ ಎಲ್ಲೋ ಹೊರಗಡೆ ಹೋಗಿದ್ವಿ, ಬರೋದ್ರಲ್ಲಿ ಲೇಟಾಗಿತ್ತು. ಪಾಪುಗೆ ತಿನ್ನಿಸ್ಕೊಂಡು ಬೇರೆ ಹೋಗಿರಲಿಲ್ಲ. ಬರೋ ಅಷ್ಟರಲ್ಲಿ 8:30 ಆಗಿಬಿಟ್ಟಿತ್ತು. ಸೊ ಅವನಿಗೆ ಬಂದ ತಕ್ಷಣ ಸರಿ ತಿನ್ನಿಸಿ ಊಟ ಮಾಡಿ ಹೋಗಿ ಬಂದಿದ್ದಕ್ಕೆ ಗಾಡೀಲಿ ತುಂಬ ಸುಸ್ತಾಗಿತ್ತು. ಸೊ ಹಾಗೆ ಮಲ್ಕೊಂಡ್ವಿ. ಬೆಳಗ್ಗೆ ಸ್ವಲ್ಪ ಪಾತ್ರೆ ಇತ್ತು, ಅದಕ್ಕೆ ಲೈಟಾಗಿ ತಿಂಡಿ ಮಾಡಿಕೊಂಡು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಇವತ್ತು ಆಚೆಗಡೆ ಹೋಗಬೇಕು. ನನ್ನ ಮಗನಿಗೆ ಹೆಣ್ಮಕ್ಳು ಬಟ್ಟೆ ಹಾಕಿ ಅವ್ನು ಹೆಂಗೆ ಕಾಣ್ತಾನೆ ನೋಡೋಣ ಅಂತ ಅಂದ್ಕೊಂಡಿದ್ದೆ. ನೋಡೋಣ ಇವತ್ತಾದರೂ ಮಾಡೋಕ್ಕಾಗುತ್ತೋ ಹೇಗೆ ಅಂತ. ನಾನಿಲ್ಲಿ ಒಂದು ಕುಕ್ಕರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಹಾಕ್ಕೋತಿದ್ದೀನಿ. ನಿಮ್ಗೆ ಇಷ್ಟ ಆಗೋ ತರಕಾರಿನ ಹಾಕ್ಕೋಬೋದು. ನಾನು ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಹಾಕ್ಕೊತೀನಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೊತೀನಿ. ಸೊ ಖಾಲಿ ಆಗಿದ್ದರಿಂದ ನಾನು ಕಡಲೆ ಬೀಜನ ಹಾಕ್ಕೊತಿದ್ದೀನಿ. ಕೆಲವರು ಎಣ್ಣೆಗೆ ಹಾಕಿ ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆ ಹಾಕ್ದಂಗೆ ಹಾಕಿ ಇದು ಮಾಡ್ತಾರೆ. ಸೊ ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದೇನು ಅಷ್ಟು ಚೆನ್ನಾಗಿರಲ್ಲ. ಸೊ ಇವಾಗ ತರಕಾರಿ ಕೂಗಿಸುವಾಗಲೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಒಂಥರ ಹಸಿ ಕಡಲೆಬೀಜ ಬೇಯಿಸಿದಾಗ ಆ ಕ್ರಂಚಿನೆಸ್ಸು ಚೆನ್ನಾಗಿರುತ್ತೆ. ಸೊ ನಾನು ಅದು 3 ವಿಷಲ್ ತೆಗೆಸ್ಕೊತೀನಿ. ನಿಮ್ಗೆ ಬೇಕು ಅಂದರೆ 2 ವಿಷಲ್, ಅಂದರೆ ನಾವು ಎಷ್ಟೊತ್ತು ನೆನೆಸಿರ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಜಾಸ್ತಿ ಹೊತ್ತು ನೆನೆಸಿದ್ರೆ 2 ವಿಷಲ್ ಸಾಕು. ನಾನಿಲ್ಲಿ ಒಂದು 1/4 ಗಂಟೆನೂ ಆಗಿರಲಿಲ್ಲ ನೆನೆಸಿ. ಸೊ ನಾನು 3 ವಿಷಲ್ನ ತೆಗೆಸ್ಕೊತೀನಿ. ಇನ್ನು ಕುಕ್ಕರ್ಗೆ ಇಟ್ಮೇಲೆ ಒಗ್ಗರಣೆಗೆ ಬೇಕಾಗಿದ್ದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಟು ಮಕ್ಕಳನ್ನ ಎಬ್ಬಿಸಿ ರೆಡಿ ಮಾಡೋಕ್ಕೆ ಅಂತ ಬಂದೆ. ಅವ್ರ ಅತ್ತೆಗೆ ಮತ್ತು ಅವ್ರ ಅಪ್ಪಂಗೆಲ್ಲ ಮಾತು ಕೇಳಲ್ಲ, ಯಾಕೆಂದರೆ ಅವರು ಗದರೋದಿಲ್ಲ, ಬೈಯೋದಿಲ್ಲ. ಸೊ ನನಗೆ ಹೇಳ್ದಂಗೆ ಕೇಳ್ತಾರೆ, ನೀನೇ ಎಬ್ಬಿಸು ಅಂತ ಹೇಳಿದರು. ನಾನು ಬಂದ್ರೂ ನನ್ನ ಮಾತನ್ನು ಕೇಳಲ್ಲ. ಚಿಕ್ಕವಳು ಒಂಥರ ಹೆಂಗೆ ಅಂದರೆ ನನ್ನನ್ನು ನಾನೇ ಕನ್ನಡೀಲಿ ನೋಡ್ಕೊಂಡು ಹಾಗಾಗುತ್ತೆ. ತುಂಬ ಅಂದರೆ ತುಂಬ ಘಾಟಿ, ಹೆದ್ರುಕೊಳ್ಳಲ್ಲ ಯಾರಿಗೂ. ಸೊ ಮತ್ತೆ ಹಠ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಮಲ್ಕೊಂಡ್ಳು. ಅದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡೋಣ ಅಂಥೇಳಿ ಬಂದೆ. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಸ್ಟವ್ನ ಹತ್ತಿಸ್ಬಿಟ್ಟು ಸ್ವಲ್ಪ ತುಪ್ಪನ ಹಾಕ್ಕೊತೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ. ಸೊ ಜಾಸ್ತಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗಬಾರ್ದು. ನಾನು ಯೂಶ್ವಲಿ 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ನಾನು ಇಟ್ಕೊಂಡಿರೋ ಸ್ಪೂನ್ ನಿಮಗೆ ಕಾಣಿಸ್ತಿದೆ, ತುಂಬ ಚಿಕ್ಕದು, ಅದರಲ್ಲಿ ಹಾಕ್ಕೊತೀನಿ. ನಾನಿಲ್ಲಿ ಒಗ್ಗರಣೆಗೆ ಬ್ಯಾಡಗೆ ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಪೀಸಸ್ಸು ಮತ್ತು ಕರಿಬೇವು, ಸಾಸಿವೆ ಹಾಕ್ಕೊತೀನಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಸೊ ಅಷ್ಟನ್ನು ಒಂದು ಚೆನ್ನಾಗಿ ಸ್ಟಿರ್ ಕೊಟ್ಟಿದ್ದಾದಮೇಲೆ ಇದ್ದರೆ ನೀವು ಗೋಡಂಬಿ ಹಾಕ್ಕೊಳ್ಳಿ. ನಾನು ಮನೇಲಿತ್ತು ಅಂತೇಳ್ಬಿಟ್ಟು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಸ್ಪ್ಲಿಟ್ ಮಾಡಿಕೊಂಡು ಹಾಕಲೇಬೇಕು ಅಂತೇನಿಲ್ಲ. ಗೋಡಂಬಿ, ಕೊಬ್ಬರಿ ಪೀಸು ಇದೆಲ್ಲನೂ ಕೆಂಪಗೆ ಆದಮೇಲೆ ನಾನಿಲ್ಲಿ ಗೋಡಂಬಿ, ಕೊಬ್ಬರಿ ಎಲ್ಲನೂ ಕೆಂಪಾಗಿದೆ, ಹೊಂಬಣ್ಣಕ್ಕೆ ಬಂದಿದೆ. ಸೊ ಆವಾಗ ನೋಡಿ 2 ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿ
ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಸಾಫ್ಟಾಗಿ ಬೇಯೋದಕ್ಕೆ ಅಷ್ಟೇ. ಅದಾದಮೇಲೆ ಟೊಮೊಟೊ, ಹುಣಸೆ ಹುಳಿನ ಸೇರಿಸ್ಕೊತಾ ಇದ್ದೀನಿ. ನಾನಿದು ಬಿಸಿಬೇಳೆಭಾತ್ ಪೌಡರು ಮನೇಲೇ ಮಾಡ್ಕೊಂಡಿರೋದು. ಇದು ಕಡಿಮೆ ಇತ್ತು, ಸೊ ನಾನು ಅದಕ್ಕೆ ಒಂದು ಪ್ಯಾಕೆಟು 15 ಗ್ರಾಮ್ MTR ಬಿಸಿಬೇಳೆಭಾತ್ ಪೌಡರ್ ತರಿಸಿದ್ದೀನಿ. ಇದು ನಾನು ಮಾಡಿರೋದು ನೋಡಿ. ಇದು ಯಾವ ಥರ ಕಲರ್ ಡಿಫ್ರೆನ್ಸ್ ಇದೆ ನೋಡಿ, ಅದೆಷ್ಟು ಕೆಂಪುಗಿದೆ. ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿರ್ತಾರೆ ಅನಿಸುತ್ತೆ ಅವರು, ಮತ್ತು ಕಲರ್ ಕೂಡ ಆ್ಯಡ್ ಮಾಡಿರ್ಬೋದು, ನಮಗೆ ಗೊತ್ತಿರಲ್ಲ. ನೋ ಆ್ಯಡೆಡ್ ಕಲರ್ ಹೇಳ್ತಾರಷ್ಟೇ. ನಾನು ಮಾಡಿರೋದಕ್ಕೂ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಿಸಿಬೇಳೆ ಪೌಡರ್ ಹೇಗೆ ಮಾಡ್ಕೊಂಡು ಮುಂದೆ ಇಷ್ಟು ತೆಳ್ಳಗಿದ್ರೂ ಆಮೇಲೆ ಗಟ್ಟಿ ಬರುತ್ತೆ ನೋಡಿ. ಇಷ್ಟರಲ್ಲಿ 4-5 ಜನ ತಿನ್ಬೋದು, ಇನ್ನೂ ಎಕ್ಸ್ಟ್ರಾ ಆಗುತ್ತೆ. ಮಧ್ಯಾಹ್ನ ಇದ್ದರೆ ಬಿಸಿ ಮಾಡ್ಕೊಂಡು ತಿಂತೀವಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ತಾ ಇದ್ದೀನಿ. ಮತ್ತು ಇದು ಒಂದು ಕುದಿ ಬಂದರೆ ರೆಡಿಯಾಗುತ್ತೆ. ಉಪ್ಪನ್ನ ನಾವು ಒಗ್ಗರಣೆಯಲ್ಲಿ ಈರುಳ್ಳಿಗೆ ಉದುರಿಸಿರ್ತೀವಿ, ಮತ್ತು ತರಕಾರಿ ಮತ್ತು ಎಲ್ಲನೂ ಅಕ್ಕಿನೂ ದಾಲು ಎಲ್ಲ ಕೂಗಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀನಿ. ಸೊ ಅದಕ್ಕೆ ನಾನು ಉಪ್ಪನ್ನ ನೋಡೋಕ್ಕೆ ಹೋಗೋದಿಲ್ಲ, ಕರೆಕ್ಟಾಗಿ ಹಾಕಿರ್ತೀನಿ. ಹಂಗೂ ಬೇಕು ಅಂದರೆ ನಿಮಗೆ ಶಾರ್ಟೇಜ್ ಬಂದರೆ ಹಾಕ್ಕೋಬೋದು. ಸೊ ಮಕ್ಕಳು ನಮ್ಮ ಮನೆಯವರು ಎಲ್ಲ ತಿಂದು ಆಫೀಸಿಗೆ ಹೋದರು. ಸೊ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ತಿಂಡಿ ತಿಂದು ಪಾಪುಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಸೊ ಹೊರಗಡೆ ಹೋಗೋದಿತ್ತು. ಪಾಪುಗೆ ಇವಾಗ 9 ತಿಂಗಳಲ್ಲಿದೆ ಅಲ್ವಾ, ಮುಡಿ ಕೊಡೋ ಶಾಸ್ತ್ರ ಮಾಡೋಣ ಅಂಥೇಳಿ ಆಷಾಢ ಬರೋ ಅಷ್ಟರಲ್ಲಿ ಮುಡಿ ತೆಗ್ಸೋಣ ಅಂತ ಈ ಶನಿವಾರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಪಾಪುಗೆ ನನಗೆ ಎಲ್ರಿಗೂ ಬಟ್ಟೆ ತರಬೇಕಾಗಿತ್ತು. ಸೊ ಬಟ್ಟೆ ತರೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಹೊರಡ್ತಾಯಿದ್ದೀನಿ. ಸೊ ನಾನು ಹೊರಗಡೆ ಎಲ್ಲಾದರೂ ಹೋಗ್ತೀನಿ ಅಂದರೆ ಜಸ್ಟ್ ಮಾಯ್ಶ್ಚರೈಸರು ಮತ್ತು ಒಂದು ಕ್ರೀಮು, ಪೌಡರ್ ಮತ್ತು ಲಿಪ್ ಬಾಮು, ಬಿಂದಿ ಇರುತ್ತೆ. ಮನೇಲೇ ಇದ್ದರೆ ಪೌಡರ್ ಮತ್ತು ಕ್ರೀಮ್ನ ಯೂಸ್ ಮಾಡೋದೇ ಇಲ್ಲ. ಜಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಲಿಪ್ ಬಾಮು ಮತ್ತು ಒಂದು ಬಿಂದಿ ಇಟ್ಕೊತೀನಿ. ಬೇಕು ಅನಿಸಿದ್ರೆ ಸ್ವಲ್ಪ ಐಬ್ರೋ ಪೆನ್ಸಿಲ್ ಹಾಕ್ಬಿಟ್ಟು ವಾಲ್ಯೂಮ್ ರೈಸ್ ಮಾಡ್ಕೊತೀನಿ ಅಷ್ಟೇ. ಇದು ನನ್ನ ಸಿಂಪಲ್ ರೊಟೀನ್ ಆಗಿರುತ್ತೆ. ಇನ್ನು ಪಾಪು ಆಲ್ರೆಡಿ ಸಾಲಿಡ್ ತಿನ್ನೋಕ್ಕೆ ಶುರು ಮಾಡಿದಾಗಿಂದನೂ ನಾನೇನು ಕೂದಲು ಪೂರ್ತಿಯಾಗಿ ಡ್ರೈ ಆಗಬೇಕು ಅಂತ ಏನು ಇದು ಮಾಡಲ್ಲ. ಬಟ್ ಇವಾಗ ಸ್ವಲ್ಪ ಬೆಂಗಳೂರು ವೆದರ್ ಗೊತ್ತೇ ಇದೆ ನಿಮಗೆ, ಅಷ್ಟು ಒಂಥರ ಥಂಡಿ ಶೀತ ಅಂತ ಅನಿಸುತ್ತೆ. ಸೊ ಮಕ್ಕಳ ಬಗ್ಗೆನೂ ಯೋಚನೆ ಮಾಡಬೇಕಲ್ವ ಅಂತ ಹೇರ್ ಬ್ಲೋ ಮಾಡ್ಕೊತಾ ಇದ್ದೀನಿ. ತುಂಬ ಚಿಕ್ಕಾಗುತ್ತೆ ನನಗೆ, ಈ ಥರ ಬ್ಲೋ ಮಾಡಿಕೊಂಡ್ರೆ ಫ್ರಿಝಿನೆಸ್ ಅನಿಸುತ್ತೆ. ಸೊ ನಾನು ಹಾಗೆ ಲೂಸ್ ಹೇರ್ನ ಬಿಟ್ಬಿಟ್ರೆ ಏನೂ ಅನಿಸೋದಿಲ್ಲ, ಅದಾಗದೇ ಹಾರಿಕೊಳ್ಳುತ್ತೆ. ಇನ್ನು ಸ್ವಲ್ಪ ದಿನವೇ ಇದೆಲ್ಲ. ನಾನು ಈ ಸಲ ಗಂಡು ಮಗು ಆಗಿರೋದ್ರಿಂದ
ಕೊಡಲೇಬೇಕು ಅಂತ ಹೇಳ್ತಿದ್ದಾರೆ. ಸೊ ಕೊಡ್ತೀನಿ, ಕೂದಲಲ್ವ ಬೆಳೆಯುತ್ತೆ. ಇದು ಲಾಸ್ಟ್ ಟೈಮು, ಇದು ಕೊಟ್ಟರೆ ಇನ್ಯಾವಾಗಲೂ ಕೊಡಲ್ಲ ಅಂತ ಮನೇಲಿ ಹೇಳ್ತಿದ್ರು. ಸೊ ನಾನು ಅದಾದಮೇಲೆ ಪಾಪುನ ಕರ್ಕೊಂಡು ಮಕ್ಳನ್ನ ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟರಲ್ಲಿ ನಾವು ಬಟ್ಟೆ ತೊಗೊಂಡು ವಾಪಸ್ ಬಂದುಬಿಡ್ಬೇಕು ಅಂತೇಳಿ ಬಂದ್ವಿ. ಸೊ ಇಲ್ಲಿ ಪಾಪುಗೆ ಮತ್ತು ನಮಗೆ ಎಲ್ಲ ತಗೊಂಡು ಅಲ್ಲಿಂದ ಬರುವಾಗಲೇ ಮಕ್ಕಳದ್ದು ಸ್ಕೂಲ್ ಬಿಡೋ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಮಕ್ಕಳು ಲೇಟಾದರೂ ಅಲ್ಲಿರ್ತಾರೆ ಅಂತೇಳಿ ಮನೆಗೆ ಬಂದು ಪಾಪುನು ನಮ್ಮ ನಾದಿನಿನೂ ಬಿಟ್ಬಿಟ್ಟು ನಾನು ಫೀಸ್ ಕಾರ್ಡ್ ತೊಗೊಂಡು ಡೈರೆಕ್ಟ್ ಸ್ಕೂಲ್ ಕಡೆ ಹೊರಟೆ. ಅಲ್ಲಿ ಬುಕ್ಸ್ ಬಂದಿತ್ತು ಚಿಕ್ಕವಳಿಗೆ ಮಾತ್ರ. ಸೊ ಚಿಕ್ಕವಳಿಗೆ ಮಾತ್ರ ಬಂದಿತ್ತು, ದೊಡ್ಡವಳಿಗೆ ಇನ್ನೂ ಬಂದಿಲ್ಲ ಅಂದರು. ತೊಗೊಂಡು ಅಲ್ಲಿಂದ ಬಂದು ಬುಕ್ಸ್ನೆಲ್ಲ ಯಾವ ಥರ ಇದೆ ಸಿಲೆಬಸ್ ಅಂತ ನೋಡಿ ಕೊನೆಗೆ ನನ್ನ ಮಗ ಮಲ್ಕೊಂಬಿಟ್ಟ. ಓಡಾಡಿ ಸುಸ್ತಾಗಿ ಫೋಟೋಶೂಟ್ ಮಾಡಲೇ ಇಲ್ಲ ಹುಡುಗಿ ಡ್ರೆಸ್ ಹಾಕಿ. ಸೊ ಇದಾಗಿತ್ತು ನನ್ನ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.